ನೀವು IAS, IPS, KAS ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಬೇಕೆ? ತಪಸ್ಸಿನಂತಹ ತರಬೇತಿಗೆ ಜಾಯಿನ್ ಆಗಿ 1 ವರ್ಷ ಮೊಬೈಲ್ ಮುಟ್ಟಂಗಿಲ್ಲ. ಕ್ಯಾಂಪಸ್ ಒಳಗೇನೆ ಯೋಗ, ಧ್ಯಾನ, ಇಂಟರ್ನೆಟ್, ಲೈಬ್ರರಿ, ಊಟ, ವಸತಿ. ಅಡ್ಮಿಷನ್ಗೆ ಈಗಲೇ ಕಾಲ್ ಮಾಡಿ. ಹಾಯ್ ಫ್ರೆಂಡ್ಸ್, mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ನಮ್ಮ ಪೊಲೀಸ್ ವ್ಯವಸ್ಥೆ ಹೇಗಿದೆ? ಪೊಲೀಸ್ ಇಲಾಖೆಯಲ್ಲಿ ಲಾ ಆ್ಯಂಡ್ ಆರ್ಡರ್ ಪೊಲೀಸ್ಗೆ ಅಷ್ಟು ಮಹತ್ವ ಯಾಕೆ? ಸ್ನೇಹಿತರೆ, DG, IG, PSI, SP ಅಂತೆಲ್ಲ ಆಗಾಗ ನೀವು ಕೇಳ್ತಾ ಇರ್ತೀರಾ. ಆದರೆ ತುಂಬ ಜನಕ್ಕೆ ಇದರ ಬಗ್ಗೆ ಕನ್ಫ್ಯೂಷನ್ ಇರಬಹುದು. ಯಾರು, ಇವರ ಪ್ರಾಮುಖ್ಯತೆ ಏನು, ಯಾವ ಹುದ್ದೆ ಮೇಲೆ, ಯಾವ ಹುದ್ದೆಯ ಕೆಳಗೆ ಬರುತ್ತೆ, ಹೈರಾರ್ಕಿ ಹೇಗಿದೆ ಅನ್ನೋದ್ರ ಬಗ್ಗೆ ಕನ್ಫ್ಯೂಷನ್ ಇರಬಹುದು. ಹೀಗಾಗಿ ಈ ವಿಡಿಯೋದಲ್ಲಿ ಅದೆಲ್ಲ ಕ್ಲಾರಿಟಿಯನ್ನು ಪಡ್ಕೊಳ್ತಾ ಹೋಗೋಣ. ಸ್ನೇಹಿತರೆ, ನಮ್ಮ ನಾಗರಿಕ ವ್ಯವಸ್ಥೆಯಲ್ಲಿ ಅತ್ಯಂತ ಜವಾಬ್ದಾರಿಯುತ ಹುದ್ದೆಗಳ ಪೈಕಿ ಪೊಲೀಸ್ ಕೆಲಸಕ್ಕೆ ದೊಡ್ಡ ಸ್ಥಾನ ಇದೆ. ಅದು ಒಂದು ಊರಲ್ಲಾಗಿರಲಿ, ಸ್ಟೇಟಲ್ಲಾಗಿರಲಿ, ಅಥವಾ ಒಂದು ಇಡೀ ದೇಶನೇ ಆಗಿರಲಿ, ಸೊಸೈಟಿ ಸೇಫ್ ಆಗಿ ಇರಬೇಕು ಅಂದರೆ ಅಲ್ಲಿ ಪೊಲೀಸ್ ಬೇಕಾಗತ್ತೆ. ಬಾಹ್ಯ ಶಕ್ತಿಗಳಿಂದ ಯೋಧರು ದೇಶವನ್ನು ಕಾಪಾಡೋ ಥರ ಆಂತರಿಕ ಏರುಪೇರುಗಳಿಂದ, ಸಮಸ್ಯೆಗಳಿಂದ, ಆಂತರಿಕ ದುಷ್ಟರಿಂದ ಸೊಸೈಟಿಯನ್ನು ಹೆಲ್ದಿಯಾಗಿಡೋಕ್ಕೆ ಪ್ರಯತ್ನ ಪಡಬೇಕಾದ ಜಾಬ್ ಪೊಲೀಸ್ ಇಲಾಖೆಯದು. ಪ್ರಾಚೀನ ಕಾಲದಿಂದಲೂ ಎಲ್ಲ ನಾಗರಿಕತೆಗಳಲ್ಲೂ ಈ ವ್ಯವಸ್ಥೆ ಇತ್ತು. ಭಾರತದ ವಿಚಾರಕ್ಕೆ ಬರೋದಾದರೆ ವೇದಗಳ ಕಾಲದಲ್ಲೇ ಪೊಲೀಸ್ ವ್ಯವಸ್ಥೆ ನಮ್ಮಲ್ಲಿತ್ತು. ಇನ್ಫ್ಯಾಕ್ಟ್ ಅದು ಆಡಳಿತದಲ್ಲಿ ಅತ್ಯಗತ್ಯ ಭಾಗ ಆಗಿತ್ತು. ಅಪಸ್ತಂಭ ಧರ್ಮ ಸೂತ್ರದಲ್ಲಿ, ಅಂದರೆ 2500 ವರ್ಷಗಳ ಹಿಂದೆನೆ ರಾಜನಾದವ ಪ್ರಜೆಗಳನ್ನು ರಕ್ಷಣೆ ಮಾಡೋಕೆ ಹಳ್ಳಿ ಮತ್ತು ನಗರಗಳಲ್ಲಿ ರಕ್ಷಕರನ್ನು ನೇಮಿಸಿಕೊಳ್ಳಬೇಕು. ಇವತ್ತು ನಾವು ಪೊಲೀಸರನ್ನು ಆರಕ್ಷಕರು ಅಂತೀವಿ, ಅವತ್ತು ರಕ್ಷಕರು ಅಂತ ಇದ್ರು. ಅಷ್ಟರ ಮಟ್ಟಿಗೆ ಈ ಹಿಂದಿನಿಂದಲೂ ನಮ್ಮಲ್ಲಿ ಕಲ್ಪನೆ ಇದೆ, ಅನಿವಾರ್ಯ. ಅದು ಒಂದು ಆರ್ಗನೈಸ್ಡ್ ಸೊಸೈಟಿಯಲ್ಲಿ, ಸಂಘಟಿತ ಸಮಾಜದಲ್ಲಿ ಅನಿವಾರ್ಯ. ಅದೊಂದು ಸಿಸ್ಟಮ್ ಇರಲೇಬೇಕಾಗತ್ತೆ. ಇನ್ನು ಸ್ವಾತಂತ್ರ್ಯ ಬಂದ ಮೇಲೆ ದೇಶದ ಎಲ್ಲ ರಾಜ್ಯಗಳ ರೀತಿಯಲ್ಲಿ ಕರ್ನಾಟಕದಲ್ಲೂ ಕೂಡ ಒಂದು ಉತ್ತಮ ಪೊಲೀಸ್ ವ್ಯವಸ್ಥೆ ಅಸ್ತಿತ್ವಕ್ಕೆ ಬಂತು. 1965 ಏಪ್ರಿಲ್ 2ನೇ ತಾರೀಕು ಸತ್ಯಮೇವ ಜಯತೆ ಅನ್ನೋ ಧ್ಯೇಯದ ಅಡಿಯಲ್ಲಿ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ ಕೆಲಸವನ್ನ ಶುರು ಮಾಡ್ತು. ಹಾಗಿದ್ರೆ ಹೇಗಿದೆ ಪೊಲೀಸ್ ವ್ಯವಸ್ಥೆ? ರಾಜ್ಯ ಸರ್ಕಾರದ ಗೃಹ ಇಲಾಖೆಯ ಅಡಿಯಲ್ಲಿ ಪೊಲೀಸ್ ಇಲಾಖೆ ವರ್ಕ್ ಮಾಡುತ್ತೆ. ಈ ಇಲಾಖೆಗೆ DG, IGP ಅಂದ್ರೆ ಡೈರೆಕ್ಟರ್ ಜನರಲ್ ಅಂಡ್ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್, ಮಹಾನಿರ್ದೇಶಕರು ಮತ್ತು ಆರಕ್ಷಕ ಮಹಾನಿರೀಕ್ಷಕರು ಮುಖ್ಯಸ್ಥರಾಗಿರ್ತಾರೆ. ಇವರು 3 ಸ್ಟಾರ್ ಅಧಿಕಾರಿಯಾಗಿದ್ದು IPS ನಿಂದ ಬಂದಿರ್ತಾರೆ. ಇವ್ರನ್ನ ಕ್ಯಾಬಿನೆಟ್ ನೇಮಕ ಮಾಡುತ್ತೆ. ಅಂದ್ರೆ ಮೊದಲು ರಾಜ್ಯ ಸರ್ಕಾರ ರಾಜ್ಯದ 5 ಹಿರಿಯ IPS ಅಧಿಕಾರಿಗಳ ಲಿಸ್ಟ್ ಅನ್ನ UPSCಗೆ ಕಳಿಸಬೇಕು. ನಂತರ UPSC ಕಮಿಟಿ ಅದರಲ್ಲಿ 3 ಜನರನ್ನ ಶಾರ್ಟ್ ಲಿಸ್ಟ್ ಮಾಡಿ ವಾಪಸ್ ರಾಜ್ಯ ಸರ್ಕಾರಕ್ಕೆ ಕಳಿಸುತ್ತೆ. ಆ 3ರಲ್ಲಿ ಸರ್ಕಾರ DG, IGPನ ನೇಮಕ ಮಾಡಬಹುದು. ಸದ್ಯಕ್ಕೆ ರಾಜ್ಯದಲ್ಲಿ IPS ಡಾಕ್ಟರ್ ಅಲೋಕ್ ಮೋಹನ್ ಈ ಹುದ್ದೆಯನ್ನ ನಿಭಾಯಿಸ್ತಾ ಇದ್ದಾರೆ. ಈ DG, IGP ಅಧೀನದಲ್ಲಿ DGP ಅಂದ್ರೆ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್, ADGP ಅಂದರೆ ಅಡಿಷನಲ್ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್, ಹಾಗೂ IGP ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ಕೆಲಸ ಮಾಡ್ತಾರೆ. ADGP ಅಥವಾ ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕರು, ಇದು ADGP, DG, IG ನಂತರದ ಹುದ್ದೆ. ಇಲ್ಲಿ 3 ಸ್ಟಾರ್ IPS ಆಫೀಸರ್ಸೇ ಇರ್ತಾರೆ. ಇವರು ಒಂಥರ ಸರ್ಕಾರದಲ್ಲಿರೋ ಮಂತ್ರಿಗಳ ತರ ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲೇ ಪ್ರತ್ಯೇಕ ವಿಂಗ್ಗಳಿಗೆ ಮುಖ್ಯಸ್ಥರಾಗಿರ್ತಾರೆ. ಅಂದರೆ ಈಗ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಹಲವು ವಿಭಾಗಗಳಿವೆ. ಇಂಟೆಲಿಜೆನ್ಸ್ ವಿಂಗ್, ಅಪರಾಧ ಮತ್ತು ತಾಂತ್ರಿಕ ಸೇವೆಗಳ ವಿಭಾಗ, ಆಂತರಿಕ ಭದ್ರತಾ ವಿಭಾಗ, ಪೊಲೀಸ್ ಕಂಪ್ಯೂಟರ್ ವಿಂಗ್, ಕರ್ನಾಟಕ ಸ್ಟೇಟ್ ರಿಸರ್ವ್ ಪೊಲೀಸ್ ಅಂದರೆ KSRP, ಕ್ರಿಮಿನಲ್ ಇನ್ವೆಸ್ಟಿಗೇಷನ್ ಡಿಪಾರ್ಟ್ಮೆಂಟ್ ಅಂದರೆ CID, ಹಾಗೆ ಕಮ್ಯುನಿಕೇಷನ್, ಲಾಜಿಸ್ಟಿಕ್ಸ್ ಆ್ಯಂಡ್ ಮಾಡರ್ನೈಸೇಷನ್ ವಿಂಗ್, ಹಾಗೆ ಲಾ ಆ್ಯಂಡ್ ಆರ್ಡರ್ ಅಂದರೆ ಕಾನೂನು ಸುವ್ಯವಸ್ಥೆ ವಿಂಗ್, ಇದೆಲ್ಲ ಇರುತ್ತೆ. ಎಲ್ಲ ಪ್ರತ್ಯೇಕ ವಿಭಾಗಗಳಿಗೆ ಒಬ್ಬೊಬ್ಬರು ADGP ಮುಖ್ಯಸ್ಥರಾಗಿರ್ತಾರೆ. ಈ ರೀತಿ ನಮ್ಮ ರಾಜ್ಯದಲ್ಲಿ ಸುಮಾರು 17 ADGPಗಳಿದ್ದಾರೆ. ಈ ಪೈಕಿ ಕಾನೂನು ಸುವ್ಯವಸ್ಥೆ ವಿಭಾಗದ ADGPಗೆ ದೊಡ್ಡ ಮಟ್ಟದ ಜವಾಬ್ದಾರಿ ಇರುತ್ತೆ. ಯಾಕೊತ್ತಾ? ಈ ವಿಭಾಗ ಸಾರ್ವಜನಿಕ ಆಸ್ತಿಯನ್ನ ಕಾಪಾಡೋ ನಿಟ್ಟಿನಲ್ಲಿ ಮಹತ್ವದ ಪಾತ್ರ ನಿಭಾಯಿಸುತ್ತೆ. SC/ST ಪ್ರಕರಣಗಳು, ಕೋಮು ಗಲಭೆಗಳನ್ನ ತಡೆಗಟ್ಟೋದು, ದೊಂಬಿ ಗಲಾಟೆಗಳನ್ನ ಕಂಟ್ರೋಲ್ ಮಾಡೋದು, ಹೀಗೆ ರಾಜ್ಯದಲ್ಲಿ ಯಾವುದೇ ರೀತಿಯ ಕಾನೂನು ಸುವ್ಯವಸ್ಥೆ ಹಾಳಾಗದಂತೆ ನೋಡಿಕೊಳ್ಳೋ ಜವಾಬ್ದಾರಿ ಇವ್ರದಾಗಿರುತ್ತೆ. ಕರ್ನಾಟಕದಂತಹ ರಾಜ್ಯದಲ್ಲಿ ಈ ಪಡೆ ತುಂಬಾ ನಿರ್ಣಾಯಕ ಕೂಡ ಹೌದು. ಯಾಕಂದ್ರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಕರ್ನಾಟಕ ಆರ್ಥಿಕವಾಗಿ, ರಾಜಕೀಯವಾಗಿ ತುಂಬಾ ಇಂಪಾರ್ಟೆಂಟ್ ಸ್ಟೇಟ್ ಇದು. ದೇಶದ ಅಭಿವೃದ್ಧಿಯಲ್ಲಿ ಕರ್ನಾಟಕದ ಪಾಲು ತುಂಬ ದೊಡ್ಡದಿದೆ. ಸೊ ಮೇಜರ್ ಟೆಕ್ ಹಬ್, ರಕ್ಷಣೆಗೆ ಸಂಬಂಧಪಟ್ಟ ಸಂಸ್ಥೆಗಳು, ಸಂಶೋಧನಾ ಸಂಸ್ಥೆಗಳು ಇಲ್ಲೆಲ್ಲ ಕೆಲಸ ಮಾಡ್ತಿದ್ದಾವೆ.
ಉದ್ಯಮಗಳು ಬೆಳೀತಾವೆ. ಎಲ್ಲಕ್ಕಿಂತ ಮುಖ್ಯವಾಗಿ ಬೆಂಗಳೂರಲ್ಲಿ ದೇಶ ಹಾಗೂ ವಿದೇಶದ ಜನ ಬಂದು ವಾಸ ಮಾಡ್ತಿದ್ದಾರೆ, ಜೀವನ ಕಂಡುಕೊಳ್ತಿದ್ದಾರೆ. ಕಾಸ್ಮೋಪಾಲಿಟನ್ ಮೆಟ್ರೋ ಸಿಟಿ ಇದು. ದೇಶ, ಭಾಷೆ, ರಾಜ್ಯ, ಗಡಿ ಎಲ್ಲವನ್ನ ಮೀರಿ ಒಂದು ವಿಶ್ವ ನಗರಿ ಆಗ್ತಾ ಇದೆ ಬೆಂಗಳೂರು. ಹೀಗಾಗಿ ಇಂಥ ಸೂಕ್ಷ್ಮ ಪ್ರದೇಶಗಳಲ್ಲಿ ಆಗಾಗ ಒಂದಷ್ಟು ಅಸಮಾಧಾನ, ಕಿತ್ತಾಟ, ಗಲಾಟೆ, ಈ ಪಾಸಿಬಿಲಿಟಿ ಕೂಡ ಇರುತ್ತೆ. ಎಲ್ಲರೂ ಒಳ್ಳೆಯವರೇ ಇರಲ್ವಲ್ಲ, ದುಷ್ಟ ಹುಳುಗಳು ಕೂಡ ಬಂದು ಸೇರಿಕೊಂಡು ಕಿರಿಕಿರಿ ಮಾಡ್ತಾ ಇರ್ತಾರೆ. ಆಗ ಯಾವುದೇ ಅಹಿತಕರ ಘಟನೆಗಳು ಆಗದಂತೆ ಜಾಗೃತೆ ವಹಿಸಬೇಕಾಗಿ ಬರುತ್ತೆ. ಈ ಕಾರಣದಿಂದ ಕಾನೂನು ಸುವ್ಯವಸ್ಥೆ ವಿಭಾಗ ತುಂಬ ಮಹತ್ವದ ವಿಂಗ್ ಅಂತ ಕರೆಸ್ಕೊಳ್ಳುತ್ತೆ. ರಾಜ್ಯದಲ್ಲಿ 6 ಪೊಲೀಸ್ ಆಯುಕ್ತಾಲಯ ಇವೆ, ಅಂದರೆ ಕಮಿಷನರೇಟ್ಸ್ ಇವೆ. ಈ ಪೈಕಿ ಬೆಂಗಳೂರು ನಗರದ ಆಯುಕ್ತರು ADGP ದರ್ಜೆಯವರಾಗಿರ್ತಾರೆ. IGP ಅಥವಾ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ಇವರು ರೇಂಜ್ ಆಫೀಸರ್ಸ್, ಅಂದ್ರೆ ವಿವಿಧ ಪೊಲೀಸ್ ವಲಯಗಳ ಮುಖ್ಯಸ್ಥರಾಗಿರ್ತಾರೆ. ಅಂದ್ರೆ ನಮ್ಮ ರಾಜ್ಯದಲ್ಲಿ 7 ವಲಯಗಳಿವೆ: ದಕ್ಷಿಣ ವಲಯ, ಪಶ್ಚಿಮ ವಲಯ, ಕೇಂದ್ರ ವಲಯ, ಪೂರ್ವ ವಲಯ, ಉತ್ತರ, ಈಶಾನ್ಯ, ಬಳ್ಳಾರಿ ಅಂತ 7 ವಲಯಗಳಿವೆ. ಆ ವಲಯಗಳಿಗೆ ಯಾವ್ಯಾವ ಜಿಲ್ಲೆಗಳು ಸೇರಿವೆ ಅಂತ ನೀವು ಸ್ಕ್ರೀನ್ ಮೇಲೂ ಕೂಡ ನೋಡ್ತಾ ಇರಬಹುದು. ಹೀಗೆ ಪ್ರತಿ ವಲಯಕ್ಕೂ ಈ IGP ಇನ್ಚಾರ್ಜ್ ಆಗಿರ್ತಾರೆ. ಡೆಪ್ಯೂಟಿ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ DIG. ಈ DIG IGP ನಂತರ ಬರೋ ಹುದ್ದೆ. ಸಾಮಾನ್ಯವಾಗಿ DCP ಆಗಿ ಅಥವಾ ಹಿರಿಯ SP ಆಗಿ ಇವರು ಯಶಸ್ವಿಯಾಗಿ ಕೆಲಸ ಮಾಡಿದವರಾಗಿರ್ತಾರೆ. ಈ ಹುದ್ದೆಗೆ ಆಮೇಲೆ ಬರ್ತಾರೆ. ಪ್ರತಿ ವಿಂಗ್ ಅಲ್ಲಿ IGP ಇರ್ತಾರಲ್ಲ, ಅವರ ಅಂಡರ್ ನಲ್ಲಿ ಇವರು ಕೆಲಸ ಮಾಡ್ತಾರೆ. ಉಳಿದಂತೆ ರಾಜ್ಯದ 6 ಪೊಲೀಸ್ ಕಮಿಷನರೇಟ್ ಅಂದ್ರೆ ಹುಬ್ಳಿ, ಧಾರವಾಡ, ಮೈಸೂರು, ಮಂಗಳೂರು, ಬೆಳಗಾವಿ ಮತ್ತು ಕಲಬುರಗಿ ನಗರಗಳ ಆಯುಕ್ತರು ಇದೇ DIG ಅಂದ್ರೆ ಡೆಪ್ಯೂಟಿ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ರ್ಯಾಂಕ್ ನವರಾಗಿರ್ತಾರೆ. SP, SSP, ASP ಮತ್ತು DYSP. DIG ನಂತರ SSP ಅಂದ್ರೆ ಸೀನಿಯರ್ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಇರ್ತಾರೆ. ತುಂಬಾ ಮಹತ್ವದ ಮತ್ತು ಸೂಕ್ಷ್ಮ ಪರಿಸ್ಥಿತಿ ಇರುವಂತಹ ಜಿಲ್ಲೆಗಳ ಉಸ್ತುವಾರಿಯನ್ನ ಈ SSP ಗೆ ನೀಡಲಾಗಿರುತ್ತೆ. ಉಳಿದ ಸಾಮಾನ್ಯ ಜಿಲ್ಲೆಗಳಿಗೆ SP ಅಂದ್ರೆ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಮುಖ್ಯಸ್ಥರಾಗಿರ್ತಾರೆ. ಹಾಗೆ ಇಡೀ ಜಿಲ್ಲೆಯ ರಕ್ಷಣೆ ಮತ್ತು ಭದ್ರತೆಯ ಜವಾಬ್ದಾರಿ SP ಗಳ ಕೈಯಲ್ಲಿರುತ್ತೆ. ಜಿಲ್ಲೆಯಲ್ಲಿ ಏನೇ ಕಾನೂನು ಸುವ್ಯವಸ್ಥೆ ವಿಚಾರಕ್ಕೆ ಸಂಬಂಧಪಟ್ಟ ಡೆವಲಪ್ಮೆಂಟ್ಸ್ ಆದ್ರೂ ಕೂಡ SP ಗಳೇ ಅದಕ್ಕೆ ಜವಾಬ್ದಾರರಾಗಿರ್ತಾರೆ. ಇನ್ನು ಕೆಲ ಜಿಲ್ಲೆಗಳಿಗೆ ಅಡಿಷನಲ್ SP, ಅಸಿಸ್ಟೆಂಟ್ SP, ASP ಇವರೆಲ್ಲ ಇರ್ತಾರೆ. ಆದರೆ ಈ ASP ಪೋಸ್ಟ್ ನಲ್ಲಿ ಪ್ರೊಬೇಷನ್ ಪೀರಿಯಡ್ ನಲ್ಲಿರೋ IPS ಆಫೀಸರ್ ಗಳನ್ನ ಹಾಕಲಾಗುತ್ತೆ. ಸಾಮಾನ್ಯವಾಗಿ ಅಂದ್ರೆ 2 ವರ್ಷ ಮಾತ್ರ. ಹಾಗಾಗಿ ಎಲ್ಲ IPS ಆಫೀಸರ್ಗಳು ASP ಆಗಿನೇ ಕೆಲಸ ಶುರು ಮಾಡ್ತಾರೆ. ಇಲ್ಲಿ ಸ್ಟೇಟ್ ಕಾರ್ಡರ್ ಅಧಿಕಾರಿಗಳು ಬರಲ್ಲ. ಸ್ಟೇಟ್ ಕಾರ್ಡರ್ ನವರಿಗೆ ASP ಗೆ ಈಕ್ವಲ್ ಆಗಿ DYSP ಅಂದ್ರೆ ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಹುದ್ದೆ ಇರುತ್ತೆ. ಇವರು ಸಾಮಾನ್ಯವಾಗಿ ಸರ್ಕಲ್ ಅಥವಾ ಸಬ್ ಡಿವಿಷನ್ ಗಳ ಇನ್ಚಾರ್ಜ್ ಆಗಿರ್ತಾರೆ. DCP, ACP ಈಗಾಗಲೇ ಹೇಳಿದ ಹಾಗೆ ಕಮಿಷನರೇಟ್ ವ್ಯವಸ್ಥೆಯಲ್ಲಿ ಅಂದ್ರೆ ದೊಡ್ಡ ದೊಡ್ಡ ನಗರಗಳ ಪೊಲೀಸ್ ಕಮಿಷನರ್ ಮುಖ್ಯಸ್ಥರಾಗಿರ್ತಾರೆ. ಅವರ ಕೆಳಗಡೆ ಟ್ರಾಫಿಕ್, ಲಾ ಅಂಡ್ ಆರ್ಡರ್, ಕ್ರೈಮ್ ಮುಂತಾದ ಪ್ರತ್ಯೇಕ ವಿಭಾಗಗಳನ್ನು ನೋಡ್ಕೊಳ್ಳೋಕೆ DCP ಅಂದ್ರೆ ಡೆಪ್ಯೂಟಿ ಕಮಿಷನರ್ಗಳು ಇರ್ತಾರೆ. ಆದರೆ ಬೆಂಗಳೂರಿಗೆ ಮಾತ್ರ ಹೆಚ್ಚುವರಿಯಾಗಿ ACP ಅಂದ್ರೆ ಅಡಿಷನಲ್ ಕಮಿಷನರ್ಗಳು ಹಾಗೆ ಜಾಯಿಂಟ್ ಕಮಿಷನರ್ಗಳು ಪ್ರತ್ಯೇಕ ವಿಭಾಗಗಳಿಗೆ ಮುಖ್ಯಸ್ಥರಾಗಿರ್ತಾರೆ. ಅವರ ಕೆಳಗೆ ಮತ್ತೆ DCPಗಳು ಬರ್ತಾರೆ. ಅಧೀನ ಅಧಿಕಾರಿಗಳು ಇದರಲ್ಲಿ ಮುಖ್ಯವಾಗಿ ಇನ್ಸ್ಪೆಕ್ಟರ್ ಬರ್ತಾರೆ. ಇವರು ಸ್ಟೇಷನ್ನ ಇನ್ಚಾರ್ಜ್ ಆಫೀಸರ್ ಆಗಿರ್ತಾರೆ. ಇವರ ನಂತರ PSI ಅಂದ್ರೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಬರ್ತಾರೆ. ಅದಾದ್ಮೇಲೆ ASI ಅಂದ್ರೆ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಇರ್ತಾರೆ. ರೂರಲ್ ಪೊಲೀಸ್ ಸ್ಟೇಷನ್ ನಲ್ಲಿ SIಗಳೇ ಸ್ಟೇಷನ್ನ ಮುಖ್ಯಸ್ಥರಾಗಿರ್ತಾರೆ. ಸಬ್ ಇನ್ಸ್ಪೆಕ್ಟರ್ಗಳೇ, PSIಗಳೇ. ಆ ಜಾಗದ ಸೆನ್ಸಿಟಿವಿಟಿ ಮೇಲೆ ಕೆಲವೊಮ್ಮೆ 2 SIಗಳನ್ನ ಕೂಡ ನೇಮಕ ಮಾಡಲಾಗಿರುತ್ತೆ. ಈ ರೀತಿ 3-4 ಪೊಲೀಸ್ ಸ್ಟೇಷನ್ ಸೇರಿ ಒಂದು ಸರ್ಕಲ್ ಆಫೀಸ್ ಇರುತ್ತೆ. ಇಲ್ಲಿ CO ಅಥವಾ ಸರ್ಕಲ್ ಆಫೀಸರ್ ಅಥವಾ ಸರ್ಕಲ್ ಇನ್ಸ್ಪೆಕ್ಟರ್ ಅಂತ ಕರೀತಾರೆ. ಇವರು ಮುಖ್ಯಸ್ಥರಾಗಿರ್ತಾರೆ. ಇನ್ನು ಈ PSI ಮತ್ತು ASI ಇವರ ಕೆಳಗಡೆ ಯಾರು ಬರ್ತಾರೆ ಅಂತ ಹೇಳಿದ್ರೆ ಹೆಡ್ ಕಾನ್ಸ್ಟೇಬಲ್ ಮತ್ತು ಕಾನ್ಸ್ಟೇಬಲ್ಗಳು ಬರ್ತಾರೆ. ಇದು ನಮ್ಮ ಪೊಲೀಸ್ ಸಿಸ್ಟಮ್ ಆಯ್ತು. ಟಾಪ್ ಟು ಬಾಟಮ್ ತನಕ ನಾವು ನೋಡಿದ್ವಿ. ಸಬ್ ಇನ್ಸ್ಪೆಕ್ಟರ್ಗೆ ವಿಶೇಷ ಪವರ್. ಸ್ನೇಹಿತರೆ, ಸಾಮಾನ್ಯವಾಗಿ ಪೊಲೀಸ್ ಇಲಾಖೆ ಅಂದ್ರೆ ಕೆಳ ಹಂತದ ಅಧಿಕಾರಿಗಳಿಗೆ ಪವರೇ ಇಲ್ಲ. ಎಲ್ಲ ಮೇಲಧಿಕಾರಿಗಳು ಹೇಳದಂತೆ ಕೇಳಬೇಕು ಅನ್ನೋ ಮಾತನ್ನ ನೀವು ಕೇಳಿರ್ಬೋದು. ಅದು ಒಂದು ಹಂತಕ್ಕೆ ಅಂದ್ರೆ ರಿಯಲ್ ಲೈಫ್ ನಲ್ಲಿ ನಿಜ ಆದ್ರೂ ಕೂಡ ಟೆಕ್ನಿಕಲಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ಗೊಂದು ವಿಶೇಷವಾದ ಪವರ್ ಇರುತ್ತೆ. ಅದೇನು ಅಂದ್ರೆ ಸಬ್ ಇನ್ಸ್ಪೆಕ್ಟರ್ಗಳಿದಾರಲ್ಲ, ಅವರು ಕೋರ್ಟ್ ನಲ್ಲಿ ಚಾರ್ಜ್ ಶೀಟ್ ಫೈಲ್ ಮಾಡ್ತಾರೆ. ಯಾವುದೇ ಕೇಸಲ್ಲಿ ಠಾಣಾಧಿಕಾರಿಗಳಿಗಿರೋ ಪವರನ್ನ ಪ್ರಧಾನಿ, ಮುಖ್ಯಮಂತ್ರಿ ಕೂಡ ಚೇಂಜ್ ಮಾಡೋಕ್ಕಾಗಲ್ಲ. ಠಾಣಾಧಿಕಾರಿಯಾಗಿರೋ ಒಬ್ಬ SI ಹಾಕುವಂತ ಒಂದು FIR ಅನ್ನ ಆಮೇಲೆ ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ. ಮುಗೀತು. ಮುಖ್ಯಮಂತ್ರಿನೂ ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ, PM ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ. ಒಂದ್ಸಲ FIR ಹಾಕಿದ್ಮೇಲೆ ಕೋರ್ಟಿಗೆ ಹೋಗುತ್ತೆ. ಕೋರ್ಟಲ್ಲೇ ಆಮೇಲೆ ತೀರ್ಮಾನ ಆಗಬೇಕು, ಅದು ಸರಿ ಇದೆಯೋ ಇಲ್ವಾ, ಕ್ಯಾನ್ಸಲ್ ಮಾಡಬೇಕಾ, ವಿಚಾರಣೆ ಮಾಡಬೇಕಾ, ಏನಿದ್ರು ಕೂಡ ಆಮೇಲೆ ಕೋರ್ಟಲ್ಲಿ ತೀರ್ಮಾನ ಆಗಬೇಕು. ಇನ್ನು ಇವರ ಕೆಳ ಹಂತದ ಅಧಿಕಾರಿಗಳು
ಈ PSI ASI ಇವ್ರ ನಂತರದ ಅಧಿಕಾರಿಗಳಿರ್ತಾರಲ್ಲ, ಹೆಡ್ ಕಾನ್ಸ್ಟೇಬಲ್ ಮತ್ತು ಕಾನ್ಸ್ಟೇಬಲ್ಗಳು, ಇವರು ತನಿಖೆಗೆ ಸಹಕರಿಸ್ತಾರೆ. ಇನ್ಸ್ಪೆಕ್ಟರ್ಗಳ ಹೇಳಿದ ಹಾಗೆ ಅವರು ಅವರಿಗೆ ಕೋಆಪರೇಟ್ ಮಾಡಿ ಪೊಲೀಸ್ ಇಲಾಖೆಯ ಸ್ಮೂತ್ ಫಂಕ್ಷನಿಂಗಿಗೆ ಕಾಲಾಳುಗಳಾಗಿ ಹೆಲ್ಪ್ ಮಾಡ್ತಾರೆ. ಆದರೆ ಇವರು FIR ಚಾರ್ಜ್ ಶೀಟ್ ಎಲ್ಲ ಹಾಕಕ್ಕೆ ಬರಲ್ಲ. ಈ ರೀತಿ ಟೋಟಲ್ ಆಗಿ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಪೊಲೀಸರನ್ನ ಸೇರಿ ಒಟ್ಟು 1,12,259 ಪೊಲೀಸರಿದ್ದಾರೆ. ಈ ಸಂಖ್ಯೆ ನಿಮಗೆ ಐಸೋಲೇಷನಲ್ಲಿ ನೋಡಿದಾಗ ಅಥವಾ ಪ್ರತ್ಯೇಕವಾಗಿ ನೋಡಿದಾಗ 1 ಲಕ್ಷ ಪೊಲೀಸರಿದ್ದಾರ ಅಂತ ಅನಿಸ್ಬೋದು. ಆದರೆ ಎಷ್ಟು ಜನಕ್ಕೆ? 6.5-7 ಕೋಟಿ ಜನಕ್ಕೆ ಇಷ್ಟು ಪೊಲೀಸರು ಇರೋದು. ಆದರೆ ಸ್ನೇಹಿತರೆ, ನಂಬರ್ ತುಂಬ ಕಮ್ಮಿ. ಪ್ರತಿ 1 ಲಕ್ಷ ಪಾಪ್ಯುಲೇಷನ್ಗೆ ನಮ್ಮ ಪ್ರಕಾರ, ಸದ್ಯದ ಮಾಹಿತಿ ಪ್ರಕಾರ 150 ತನಕ ಪೊಲೀಸರಿದ್ದಾರೆ ಅಷ್ಟೇ 1 ಲಕ್ಷ ಪಾಪ್ಯುಲೇಷನ್ಗೆ. ವಿಶ್ವಸಂಸ್ಥೆಯ ರೆಕಮೆಂಡೇಶನ್ ಪ್ರಕಾರ ಅಟ್ಲೀಸ್ಟ್ 1 ಲಕ್ಷ ಪಾಪ್ಯುಲೇಷನ್ಗೆ ಕಡಿಮೆ ಅಂದರೂ 222 ಪೊಲೀಸರು ಇರಬೇಕಾಗತ್ತೆ. ತುಂಬ ಶಾರ್ಟೇಜ್ನಲ್ಲಿ ನಮ್ಮ ಪೊಲೀಸ್ ಇಲಾಖೆ ಇದೆ. ಹಾಗಾಗಿನೇ ಅವರು ಸಣ್ಣ ಪುಟ್ಟ ಕೇಸ್ಗಳನ್ನು ತಗೊಂಡು ಹೋದಾಗ ಇದನ್ನು ಬೇರೆ ಕೆಲಸ ಇಲ್ಲ ಅಂತ ಅನ್ಕೊಳ್ತೀರಾ ಅಂತ ಕೆಲವೊಂದ್ಸಲ ಹೇಳೋದು ದುರಾಹಂಕಾರ ಅಂತ ನಮಗೆ ಅನ್ಸುತ್ತೆ. ಬಟ್ ಅವರ ಸ್ಥಾನದಲ್ಲಿ ನಿಂತು ನೋಡಿದಾಗ ಅಲ್ಲಿ ಪ್ರಾಬ್ಲಮ್ಸ್ ಇರೋದು ಹೌದು. ಇರೋ ಅಷ್ಟು ಕಮ್ಮಿ ಪೊಲೀಸರು ಅಷ್ಟೊಂದು ಬರ್ಡನ್ಗಳನ್ನು ರಿಸಾಲ್ವ್ ಮಾಡೋಕ್ಕಾಗೋದಿಲ್ಲ. ಕೇಸ್ ತಗೊಂಡ್ರೂ ಕೂಡ ಅದನ್ನು ಬೇಗ ಅದಕ್ಕೆ ಗಮನ ಕೊಟ್ಟು ಅದನ್ನು ಸಾಲ್ವ್ ಮಾಡಿ ಕೊಡೋಕ್ಕೂ ಕೂಡ ಆಗೋದಿಲ್ಲ. ಎಷ್ಟು ಅಟೆನ್ಷನ್ ಕೊಡಬೇಕು ಅಷ್ಟು ಅಟೆನ್ಷನ್ ಕೊಡೋಕ್ಕೂ ಕೂಡ ಆಗೋದಿಲ್ಲ. ಅಷ್ಟು ಓವರ್ ಬರ್ಡನ್ಡ್ ಆಗಿದೆ ನಮ್ಮ ಪೊಲೀಸ್ ಸಿಸ್ಟಮ್. ಏನು ಕೆಲವರಿಗೆ ಪೊಲೀಸರ ಮೇಲೆ ಬಹಳ ಸಿಟ್ಟು, ದ್ವೇಷ ಎಲ್ಲ ಇರ್ಬೋದು. ಎಲ್ಲ ವ್ಯವಸ್ಥೆಯಲ್ಲೂ ಹುಳುಕುಗಳಿರೋ ಥರ ಇಲ್ಲೂ ಕೂಡ ಹುಳುಕುಗಳಿವೆ. ಹಾಗಂತ ಇಡೀ ಸಿಸ್ಟಮೇ ಹುಳುಕು ಅಂತೆಲ್ಲ ಚೆನ್ನಾಗಿ ಕೆಲಸ ಮಾಡೋರು ಕೂಡ ಇದ್ದಾರೆ. ಅವರಿಗೆ ಅಪ್ರಿಷಿಯೇಟ್ ಮಾಡೋಣ. ಹಾಗೆ ನೋಡೋಕೆ ಹೋದರೆ 2023 ಬಂದ ಇಂಡಿಯನ್ ಜಸ್ಟಿಸ್ ರಿಪೋರ್ಟ್ ದೇಶದಲ್ಲಿ ಕರ್ನಾಟಕ ಪೊಲೀಸ್ ನಂಬರ್ 1 ಅಂತ ರಿಪೋರ್ಟ್ ಮಾಡಿತ್ತು. ಅತ್ಯಂತ ಯಶಸ್ವಿಯಾಗಿ ಜಸ್ಟಿಸ್ ಡೆಲಿವರಿ, ನ್ಯಾಯದಾನ ಕೊಡಿಸೋಕೆ ಕರ್ನಾಟಕ ಪೊಲೀಸರು ಕಂಪೇರ್ ಮಾಡಿದ್ರೆ ಬೇರೆಯವ್ರಿಗಿಂತ ಬೆಟರ್ ಪರ್ಫಾರ್ಮ್ ಮಾಡ್ತಿದ್ದಾರೆ ಅಂತ ನಂಬರ್ 1 ಸ್ಥಾನ ಕೊಡಲಾಗಿತ್ತು. 10ರಲ್ಲಿ 6.3 ಸ್ಕೋರ್ ಮಾಡಿದ್ರು ಕರ್ನಾಟಕ ಪೊಲೀಸರು. ತಮಿಳುನಾಡು ಮತ್ತು ತೆಲಂಗಾಣಗಳು 6.11 ರ್ಯಾಂಕನ್ನು ಪಡ್ಕೊಂಡು ನಂತರದ ಸ್ಥಾನಗಳಲ್ಲಿದ್ವು. ವಿಶೇಷ ಅಂದರೆ ಎಲ್ಲ ಸೌತ್ ಸ್ಟೇಟ್ಸೇ ಜಾಸ್ತಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ವು. ನಾರ್ತ್ನಲ್ಲಿ ಪೊಲೀಸಿಂಗ್ ಕೂಡ ಪರ್ಫಾರ್ಮೆನ್ಸ್ ವರ್ಸ್ಟ್ ಇದೆ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.